ನೀನ್ ಅಂತಾನೆ ಹುಡುಕ್ತಾ ಇದ್ದೆ. ಏಯ್ ಕತೆಲ್ಲ ಕಟ್ಬೇಡ, ನಿಜ ಹೇಳು, ನೀನ್ ಅಂತಾನೆ ಹುಡುಕ್ತಾ ಇದ್ದೆ. ಇಲ್ಲ. ಪ್ರಾಮಿಸ್ ಮಾಡು. ಮಾಡೋದಿಲ್ಲ. ಹಾಗಾದ್ರೆ ನೀನ್ ನನ್ನೇ ಹುಡುಕ್ತಾ ಇದ್ದೆ. ಇಲ್ಲ. ನೀನ್ ನಿಜ ಒಪ್ಕೊಳ್ಳೋವರೆಗೂ ನಾ ಈ ಜಾಗ ಬಿಟ್ಟು ಕದಲಲ್ಲ. ಆದ್ರೆ ಈ ಬಸ್ ಇಲ್ಲೇ ನಿಲ್ಲೋದಿಲ್ಲ. ನಿಲ್ಲುತ್ತೆ, ಯಾಕಂದ್ರೆ ನನ್ನ ಬೈಕು ಈ ಬಸ್ ಮುಂದೆ ನಂದಿತಾರೆ ನಿಂತಿದೆ. ಸಿಗ್ನಲ್ ಬಂದ್ಬಿಟ್ಟು ಹೋಗಿ ಬೈಕ್ ತೆಗಿ. ನೀನ್ ನನ್ನೇ ಹುಡುಕ್ತಿದ್ದೆ ಒಪ್ಕೊಳ್ಳೋವರೆಗೂ ನಾ ಬೈಕ್ ತೆಗಿಲ್ಲ. ಟ್ರಾಫಿಕ್ ಬೇರೆ ಜಾಮ್ ಆಗಿದೆ, ಬೈಕ್ ತೆಗಿ. ಇಲ್ಲ ಪ್ಲೀಸ್ ಬೈಕ್ ತೆಗಿ. ಪ್ಲೀಸ್ ಒಪ್ಕೋ. ನಾನು ಸರಿ ಒಪ್ಕೋತೀನಿ, ನಿನ್ನೆ ಹುಡುಕ್ತಾ ಇದ್ದೆ, ಸರಿನಾ? ಒಂದ್ ನಿಮಿಷ ಅಜ್ಜಿ, ಹಂಗೆ ಬ್ರದರ್ಸ್, ಅಂಕಲ್ಸ್, ಆ ಸಸ್ಯ ನೀವು ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ. ಈಗ ಹೇಳ್ದಲ್ಲ ಅದನ್ನ ಹೇಳು. ಏನ್ ಹೇಳ್ತಿದ್ಯಾ? ಅದನ್ನೇ. ನೋ. ಹಾಗಾದ್ರೆ ನಾನು ಬೈಕ್ ತೆಗೆದು. ಅಯ್ಯೋ, ನಿನ್ನೆ ಹುಡುಕ್ತಾ ಇದ್ದೆ, ಆಯ್ತಾ? ಕೇಳಿಸ್ಕೊಂಡ್ರಾ? ಇದಕ್ಕೆ ನೀವೇ ಸಾಕ್ಷಿ. ನಾಳೆ ಹೇಳಿಲ್ಲ ಅಂದ್ರೆ ಬಿಡ್ತಾಳೆ ನೋಡು. ನಾಳೆ ಸಾಯಂಕಾಲ 4 ಗಂಟೆ ನಾವು ಬಸ್ ಸ್ಟಾಪ್ ಮೀಟ್ ಮಾಡ್ತೀವಿ. ನೋ. ಎಸ್. 4 ಗಂಟೆ. ಇಲ್ಲ. 4 o'clock. ಬರಲ್ಲ. ಬಸ್ ಸ್ಟಾಪ್. ಇಲ್ಲ. ಹೌದು. ರೈಟ್. ಬರಲ್ಲ ಅಂತ ಹೇಳಿದೆ, ಆದ್ರೆ ನನಗೋಸ್ಕರ 1 ಗಂಟೆ ಕಾಯ್ತಾ ಇದ್ದೆ. ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡ ಅಂತ ಹೇಳ್ಬಿಟ್ಟು ಹೋಗೋ ಕಾಯ್ತಾ ಇದ್ದೆ. ಕಣ್ಣಾಗಿರ್ತೀಯ? ಏಯ್ ನಿನಗೆ ಭಯ, ನಾನು ನೋಡಿದ್ರೆ ನಿನಗೆ ಭಯ. ಎಲ್ಲಿ ನನ್ನ ಸ್ಮಾರ್ಟ್ನೆಸ್ಸು, ನನ್ನ ಬ್ರೈಟ್ನೆಸ್ಸು, ಚಾಮ್ ನೋಡಿ ಕರ್ಗೋಗ್ತೀನಿ ಅನ್ನೋ ಭಯ ಅಲ್ಲ? ಅದೆಲ್ಲ ಏನೂ ಇಲ್ಲ. ಹಾಗಿದ್ರೆ ಪ್ರೂವ್ ಮಾಡು. ಹೇಗೆ? ನನ್ನ ಜೊತೆ ಕಾಫಿ ಕುಡಿದು ಕಾಲೇಜ್ಗೆಲ್ಲ ಸರಿಯಾಗಿ ಹೋಗ್ತೀಯಾ? ಡೌಟೇ. ಅದು ಈ ಕಾಫಿ ಬಂತು ಅನ್ಕೊಡಿ, ತಗೋ. ಏನಿದು? ಎಂಟಮಾಲಜಿ. ಅಂದ್ರೆ ಹೊಡೆದು ಬಡ್ದು ಕಲ್ತನ ಮಾಡೋದಕ್ಕೂ ಎಂಟಮಾಲಜಿಗೂ ತುಂಬಾ ದೂರ. ಈಗ ನಾನು ಹೊಡೆಯೋದು ಬಿಡೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಏನೇ ಇದ್ರು ಕಲ್ತನ, ಅದು ಚಿಕ್ಕ ಕಲ್ತನ ಅಲ್ಲ, ದೊಡ್ಡ ಕಲ್ತನ. ಏನ್ ಕದ್ದೆ ಅಂತ ಕೇಳಲಿಲ್ವಲ್ಲ? ಏನ್ ಕದ್ದೆ? ನಿನ್ ಹೃದಯನ. ನಾಚಿಕೆ ಅಂತ ಥ್ಯಾಂಕ್ಸ್ ಹೇಳ್ತೀಯ. ಥ್ಯಾಂಕ್ಸ್ ಕಾಫಿಗೆ. ಯಾಕೆ, ಏನಾಯ್ತು? ನಮ್ಮಪ್ಪ. ಎಲ್ಲಿ? ಯಾರು? ಆ ಬಿಳಿ ಶರ್ಟ್ ಹಾಕೊಂಡ್ರೆ ಬಾಂಡ್ಲಿನ? ಹೌದು. ಏನ್ ಹೆಸರು? ಕೃಷ್ಣಸ್ವಾಮಿ. ಆ ಮಿಸ್ಟರ್ ಏನ್ ಮಾಡ್ತಿದ್ಯಾ? ನಿಮ್ಮನ್ನೇ ಅಯ್ಯೋ, ನೀವೆತ್ತರ ಕೃಷ್ಣಸ್ವಾಮಿ? ಗುಡ್ ಈವ್ನಿಂಗ್. ತಾವು ಏನ್ ಸರ್, ಎಷ್ಟು ದಿವಸ ಆಯ್ತು ನಿಮ್ಮನ್ನ ನೋಡಿ. ಬನ್ನಿ, ನಮ್ಮ ಜೊತೆ ಕಾಫಿ ಕುಡಿದ್ವಿ. ಈಗ ತಾನೇ ಕುಡಿದ್ನಪ್ಪ. ಬೇಡ, ಒಂದು ಅರ್ಧ ಕಪ್ ಕುಡಿದ್ವಿ ಸರ್. ಬೇಡಪ್ಪ, ಥ್ಯಾಂಕ್ಸ್. ಸರ್ ಜೊತೆ ಮಾತಾಡ್ತಿದ್ದೀನಿ, ನೀವು ಬನ್ನಿ ಸರ್. ನನಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಓಕೆ. ಸರ್, ಇನ್ನೊಂದಿನ ನೀವು ನನ್ನ ಜೊತೆ ಖಂಡಿತ ಕಾಫಿ ಕುಡಿಬೇಕು. ಆಯ್ತು. ಬಾಯ್. ಬಾಣ್ಲಿ ಸಖತ್ ಪಾರ್ಟಿ. ಹಾಯ್. ಏನು ತಲೆನೋವಾ? ಏನ್ ಮಾಡ್ತಿದ್ಯಾ? ರಿಸರ್ಚ್ ಮಾಡ್ತಿದ್ದೀನಿ. ಅಟೆಂಡ್ರು ನೋಡಿದ್ರೆ ಕುತ್ತಿಗೆ ಹಿಡಿದು ಆಚೆ ತರ್ತಾನೆ. ಚಾನ್ಸೇ ಇಲ್ಲ. ಒಳಗೆ ಬರ್ಬೇಕಾದ್ರೆ ಅವ್ನಿಗೆ 10 ರೂಪಾಯಿ ಕೊಟ್ಟಿದ್ದೀನಿ. ನಿನಗೇನ್ ಬೇಕು? ಏನ್ ಬೇಕು? ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕು. ಅದನ್ನ ಹೇಳಕ್ ಬೇರೆ ಜಾಗ ಸಿಗ್ಲಿಲ್ವಾ? ಇಲ್ಲ, ನಿಂಗೆ ಯಾವ್ದು ಜಾಗ ಗೊತ್ತಾ? ಅಲ್ಲೇ ಹೋಗೋಣ. ಕೂತ್ಕೋ, ಸಿದಾ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಯಾರು ನೋಡಲ್ಲ.
ಎಲ್ರಿಗೂ ಓದಕ್ಕೆ ಪುಸ್ತಕ ಕೊಟ್ಟಿದ್ದೀನಿ. ಸರಿ ಹೇಳ್ಬಿಟ್ಟು ತಲ್ಗು. ಐ ಥಿಂಕ್ ಐ ಲವ್ ಯು. ಏಯ್, ಐ ಲವ್ ಯು. ನೀ ಅಂತೀಯ? ಒಂದು ಕೆಲಸ ಮಾಡು, ಊರೆಲ್ಲ ಸೇರಿಸಿ ಮೈಕ್ ಹಾಕಿ ಎಲ್ರಿಗೂ ಹೇಳು, ಆಮೇಲೆ ನಾನು ಉತ್ತರ ಕೊಡ್ತೀನಿ. ಸದ್ಯಕ್ಕೆ ತ್ಯಾಗ ಕಲೆ ಮಾಡ್ತೀಯಾ? ಈಗ ತೀರ್ಮಾನ? ಹೌದು ಹೌದು ಹೌದು. ಹಲೋ, ಮೈಕ್ ಟೆಸ್ಟಿಂಗ್ 1 2 3 1 2 3. Hey, can you hear me? Can everyone hear me? ನಾನು ನಿನ್ನ ಹತ್ರ ಮತ್ತೆ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನೀನು ಊರ್ನವ್ರಲ್ಲ ಕರೆದು ಮೈಕ್ನಲ್ಲಿ ಹೇಳು ಅಂತ ಹೇಳ್ತೀನಿ. ಸೊ ನಿನ್ನ ಆಸೆ ನಡೆಸಬೇಕಾದ್ದು ನನ್ನ ಕರ್ತವ್ಯ. ನಾ ಹೇಳೋದು ಈಗಲಾದ್ರೂ ನಂಬಿಕೆ ಅನ್ಕೊಂಡಿದ್ದೆ. ನಿನ್ನ ಇಷ್ಟದ ಪ್ರಕಾರ ಊರ್ನವ್ರಲ್ಲ ಕರೆದು ಹೇಳೋಕೆ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ಕಾಲೇಜ್ಗಾರು ಗೊತ್ತಾಗ್ಲಿ ಅಂತ ಪ್ರಿನ್ಸಿಪಲ್ ರೂಮ್ನಿಂದ ಇಂಟರ್ಕಾಮ್ ಮೈಕ್ನಲ್ಲಿ ಹೇಳ್ತಾ ಇದ್ದೀನಿ. ರೆಡಿ? ಐ ಲವ್ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಇನ್ನು 144 ಸೆಕ್ಷನ್ ತೆಗೆದಿಲ್ಲ. ಪೊಲೀಸ್ ಹೆಚ್ಚಿಗೆ ಏನಿಲ್ಲ. ಪೋಸ್ಟರ್ಸ್ ಬ್ಯಾನರ್ಸ್ ಎಲ್ಲ ರೆಡಿ. ನೀವೆಲ್ಲ ರೆಡಿನಾ? ರೆಡಿ ರೆಡಿ. ಎಲ್ಲರೂ ಎಷ್ಟು ಗಂಟೆ ಸೇರೋಣ? ರಾತ್ರಿ 9 ಗಂಟೆಗೆ. ಓಕೆ, ಕರೆಕ್ಟ್ 9ಕ್ಕೆ ನಾನು ಇರ್ತೀನಿ. ಡನ್? ಡನ್. ನಾನದು ಕೇಳ್ತೀನಿ, ಮಾಡ್ತೀಯಾ? ನೀನೇನು ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ರಾತ್ರಿ ಅವ್ರ ಜೊತೆ ಹೋಗ್ಬೇಡ ಅಂತೀಯ, ಅಷ್ಟೇ ತಾನೆ? ಇಲ್ಲಿ ನೋಡು, ಎಷ್ಟು ದಿವಸದಿಂದ ನಾ ಬೆಳೆಸ್ಕೊಂಬತ್ತೆ ನಂಬಿಕೆ, ಧ್ಯೇಯ, ಇದನ್ನೆಲ್ಲ ನಿನಗೋಸ್ಕರ ಬಿಟ್ಕೊಳಕ್ಕೆ ಸಾಧ್ಯ ಇಲ್ಲ. ಈ ಹೊಡೆದಾಟ, ಬಡದಾಟ, ಜೈಲು ಇದೆಲ್ಲ ನಿನಗೆ ತಪ್ಪೋದೇ ಇಲ್ಲ. ನಾನೇನು ಇಷ್ಟಪಟ್ಟಿದ್ದೀನಿ, ಅದಕ್ಕಂತ ನೀ ಹೇಳಿದಾಗಲ್ಲ ನಾ ಕೇಳೋಕ್ಕಾಗಲ್ಲ. ಕೇಳು ಅಂತ ನಾನು ಹೇಳ್ತಾ ಇಲ್ಲ, ಕನ್ಸಿಡರ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಕನ್ಸಿಡರ್ ಮಾಡಾಯ್ತು, ಬದಲಾಯಿಸೋಕ್ಕಾಗಲ್ಲ. ಓಕೆ? ನನ್ನ ಪ್ರೀತಿಗೆ ಇಷ್ಟೇ ಬೆಲೆ ಅಂದಮೇಲೆ ನೀನು ಪ್ರೀತಿಸೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಬೇರೆ ಇದು ಬೇರೆ. ಹೇಗೆ ಬೇರೆ ಬೇರೆ ಆಗೋಕ್ ಸಾಧ್ಯ? ನಾಳೆ ನಿನ್ನ ಜೈಲಲ್ಲಿ ನೋಡ್ತೀನೋ ಆಸ್ಪತ್ರೆಯಲ್ಲಿ ನೋಡ್ತೀನೋ ಅನ್ನೋ ಸಂದೇಹ ಇಟ್ಕೊಂಡು ನನ್ನಿಂದ ಕಾಯ್ಕೊಂಡಿರೋಕ್ ಸಾಧ್ಯ ಇಲ್ಲ. ನೋಡಿದ್ಯಾ, ನೀವೇನೇ ಹೇಳು, ಇವತ್ತು ರಾತ್ರಿ ಅವ್ರ ಜೊತೆ ಹೋಗೇ ಹೋಗ್ತೀನಿ. ಹಾಗಾದ್ರೆ ನಾನು ಮರ್ತ್ಬಿಡು. ನಿನಗೆ ನಾನು ಮುಖ್ಯ ಅಂದ್ರೆ ಈ ಹೊಡೆದಾಟ ಬಡ್ದಾಟ ಎಲ್ಲ ಬಿಟ್ಬಿಡು. ಇಲ್ಲ ಅದೇ ಮುಖ್ಯ ಅಂದ್ರೆ ನಾನು ಬಿಟ್ಬಿಡು. ಹಾಯ್. ಹೋಗ್ಲಿಲ್ವಾ? ನನಗೋಸ್ಕರನಾ? ಹಾಗೇನಿಲ್ಲ, ಏನೋ ನಮ್ಮ ಹುಡುಗಿ ಮನಸ್ಸು ನೋಯಿಸ್ಬಾರ್ದು ಅಂತ. ಏ ಐ ಲವ್ ಯು ಅಂದ್ಬಿಟ್ರೆ ಸಾಕಾ? ಮತ್ತೆ ನಿನ್ಗೋಸ್ಕರ ದೊಡ್ಡ ತ್ಯಾಗ ಮಾಡಿ ಈ ಮನೇಲಿ ಬಂದು ಕೂತಿದ್ದೀನಿ. ಅದಕ್ಕೋಸ್ಕರ ನಾನೀಗ ಮದುವೆ ಮಾಡ್ಕೊಳಕ್ಕಾಗತ್ತಾ? ಹೀಗೆ ಹೇಳಿದ್ಯಲ್ಲ, ಇದು ನ್ಯಾಯವಾದ ಮಾತು. ಮಾತಾಡ್ತಿದ್ಯಾ? ಇಲ್ವಲ್ಲ, ನಿಜ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಅಷ್ಟೇನೆ. ಗೊತ್ತಾಗದೆ ಬೇಡ, ನಿನಗೆಲ್ಲ ಹುಡುಗಾಟನೆ. ದಿವ್ಯಾ, ಸತ್ಯವಾಗ್ಲೂ ಹುಡುಗಾಟ ಆಗ್ತಿಲ್ಲ. ನೀನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಜೀವನ ಪೂರ್ತಿ ನಿನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆದ್ರೆ ಅಪ್ಪ ಅಮ್ಮ? ನೀನನ್ನು ಇಷ್ಟಪಟ್ಟಿದ್ಯಾ, ನಾನು ಇಷ್ಟಪಟ್ಟಿದ್ದೀನಿ. ಇದ್ರ ಮೇಲೆ ಒಂದು ಮದುವೆಗೆ ಇನ್ನೇನು ಅರ್ಹತೆ ಬೇಕು? ಆದ್ರೂ ಅಪ್ಪ ಅಮ್ಮನ ಕೇಳ್ದೆ. ಇವಾಗೇನು, ನಿಮ್ಮ ಅಪ್ಪ ಅಮ್ಮನ ಕೇಳಬೇಕು ಅಷ್ಟೇ ತಾನೆ?
ಮಿಸ್ಟರ್ ಕೃಷ್ಣಸ್ವಾಮಿ ಅಯ್ಯಯ್ಯೋ, ಮಿಸ್ಟರ್ ಕೃಷ್ಣಸ್ವಾಮಿ ಅಯ್ಯೋ. ಸರಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ರಿಜಿಸ್ಟರ್ ಆಫೀಸ್ನಲ್ಲಿ ನಾನು ಮದುವೆ ಮಾಡ್ತೀನಿ. ನಾಳೆನಾ? ಎಸ್. ನನ್ನಿಂದಾಗಲ್ಲ. ಸರಿ ಬಿಡು, ನಿಮ್ಮ ಅಪ್ಪನೇ ಕೇಳ್ತೀನಿ. ಮಿಸ್ಟರ್ ಕೃಷ್ಣಸ್ವಾಮಿ ಅಯ್ಯೋ, ಕೂಗ್ಬೇಡ, ಎದ್ದು ಬಿಡ್ತಾರೆ. ಹಾಗಾದ್ರೆ ಒಪ್ಕೊ. ಹೇಳು. ನಾಳೆ ಬೆಳಿಗ್ಗೆ 10 ಗಂಟೆಗೆ ರಿಜಿಸ್ಟರ್ ಆಫೀಸ್ನಲ್ಲಿ ನಮ್ಮಿಬ್ಬರಿಗೂ ಮದುವೆ. ನಾಳೆನಾ? ಎಸ್, ಟುಮಾರೋ ಮಾರ್ನಿಂಗ್. ಏನ್ ಹೇಳ್ತಿದ್ಯಾ? ನಾಳೆ ನೀ ಅಲ್ಲಿ ಬರಲಿಲ್ಲ ಅಂದ್ರೆ ನೀನನ್ನ ಇಷ್ಟಪಡ್ತೀನಿ ಅಂತ. ನೀನು ಬರ್ಲಿಲ್ಲ ಅಂದ್ರೆ? ಸೇಮ್, ನಾನಿನ್ನ ಇಷ್ಟಪಡ್ತಿಲ್ಲ ಅಂತ ಅರ್ಥ. ಬಟ್ ಟುಮಾರೋ ಮಾರ್ನಿಂಗ್ 10 o'clock I'll be waiting for you. Okay? Bye. ಸ್ವಲ್ಪ ನಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರ್ತೀಯಾ? ಯಾಕೆ? ಏನು ಗೊತ್ತಿಲ್ಲದಾಗ ಆಡ್ತಾ ಇದೀಯಾ? ಇನ್ನು ರಾತ್ರಿ ನೀನು ಮಾಡಿದ ಗಲಾಟೆನಲ್ಲಿ 4 ಜನ ಪೊಲೀಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. 1 ಗೋಡೌನ್ ನಾಶ, 4 ಲಕ್ಷ ಲಾಸ್. ಗೊತ್ತಾ ನಿಂಗೆ? ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಸ್ಟೇಷನ್ಗೆ ಬಂದು ಹೇಳು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೆನ್ನೆ ಅಲ್ಲಿ ಹೋಗ್ಲಿಲ್ಲ. ಆಮೇಲೆ ನೀವು ಯಾರನ್ನ ಬೇಕಾದ್ರೆ ಕೇಳಿ ನೋಡಿ, ನಾ ಆ ಕಡೆ ಹೋಗಿಲ್ಲ. ಮುಗೀತಾ? ಹೋಗೋಣವಾ? ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿದ್ದೀನಿ. ಮತ್ತೆ ನೀವು ಬಾಯಿ ಮುಚ್ಕೊಂಡು ಬರೀಲ್ಲ ಅಂದ್ರೆ ಬೀಚ್ಗೆ ನಾಯ್ತು ಹೇಳ್ಕೊಂಡು ಹೋಗ್ತೀಯಾ? ಬರ್ತೀನಿ, ಆದ್ರೆ ಇವತ್ತು ನಾನು ಬಿಟ್ಬಿಡಿ, ನಾಳೆ ಬರ್ತೀನಿ. ಕಿವಿಲಿ ಯಾರಾದ್ರೂ ಹೂ ಹಾಕೊಂಡಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಹೇಳು. ನೀವು ನಾ ಕೈ ಮುಗಿದು ಕೇಳ್ಕೊತೀನಿ, ಇವತ್ತು ಮಾತ್ರ ನಾನು ಬಿಟ್ಬಿಡಿ ಪ್ಲೀಸ್. ಕೈಯಲ್ಲ, ಕಾಳು ಹಿಡಿದು ಬೇಡ್ಕೊಂಡ್ರೆ ನಾನು ಬಿಡೋದಿಲ್ಲ. ಗೊತ್ತಾಯ್ತಾ? ನಡಿ.